ನಮಸ್ಕಾರ, ನಾನು ನಿಮ್ಮ ಹಾಸನಹಳ್ಳಿ ರೇಖಾ ದಾಸ್. ನಾನು ಈ ದೇವಸ್ಥಾನಕ್ಕೆ 2ನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ಬಂದಾಗ ನನ್ನ ಫ್ರೆಂಡ್ ಸುನೀತಾ ನನ್ನನ್ನು ಕರ್ಕೊಂಡ್ಬಂದು ಈ ದೇವಸ್ಥಾನದ ವಿಶೇಷ ಎಲ್ಲ ಹೇಳಿದಾಗ ನೋಡಬೇಕು ಅನ್ನಿಸ್ತು, ಬರಬೇಕು ಅನ್ನಿಸ್ತು. ಇಲ್ಲಿ ಬಂದಾಗ ಗುರುಗಳನ್ನ ಭೇಟಿಯಾಗಿದೆ ಒಂದು ದೊಡ್ಡದು. ಯಾಕಂದರೆ ಎಂಥ ದೊಡ್ಡ ಮಹಾನುಭಾವ ಅಂತಂದರೆ ಅವರಿಗೆ ಇದಾಗಿದೆ, ದೇವರ ಆಶೀರ್ವಾದ ಆಗಿದೆ ಅವರಿಗೆ. ಅವ್ರ ಇಂಟರ್ವ್ಯೂ ತೊಗೊಳಕ್ಕೆ ಬಂದೆ ನಾನು. ಅವ್ರು ಹೇಳ್ತಾಯಿದ್ರು ನನಗೆ ಯಾವ ಥರ ಪೂಜೆ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಭವಿಷ್ಯ ಬೇಕು ಏನೂ ಗೊತ್ತಿರಲಿಲ್ಲ ನನಗೆ. ಆಟೋಮೆಟಿಕ್ಕಾಗಿ ಎಲ್ಲ ತಾನು ಹೆಂಗೆ ಬಂತು ಅನ್ನೋದೇ ಅದು ದೇವರ ಪವಾಡ. ಆಮೇಲೆ ಅವರು ಯಾವಾಗ ಶಿವಲಿಂಗ ಸ್ಥಾಪಿತ ಮಾಡಿದ್ರಲ್ಲ ಆ ದಿನ ಮೂರು ಪ್ರದಕ್ಷಿಣೆ ಆಗ್ತಂತೆ ಒಂದು ಕಪ್. ಅದು ವಿಡಿಯೋ ಇದೆ, ಸಾಕ್ಷಿಗೆ ವಿಡಿಯೋಗಳು ಇದೆ ಅವ್ರ ಹತ್ರ, ಅದು ನನಗೂ ಕಳಿಸಿದ್ದಾರೆ. ಆಮೇಲೆ ಇಲ್ಲಿ ಕುಷ್ಮಾಂಡ ದೀಪ ಹಾಕ್ತಾರೆ, ಎಲ್ಲ ಕಡೆನೂ ಮಣ್ಣಿನ ದೀಪದಲ್ಲಿ ಪೂಜೆ ಮಾಡ್ತಾರಲ್ಲ, ಇಲ್ಲಿ ಕುಷ್ಮಾಂಡ ದೀಪ ಹಾಕ್ತಾರೆ, ಕುಂಬಳಕಾಯಲ್ಲಿ ದೀಪ ಹಾಕ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಲ್ಲ ನೋಡಿ, ನಿಮ್ಮ ಹಿಂದೆ ಎಲ್ಲ ದೀಪಗಳೆಲ್ಲ ಇದು ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಆ ಥರ. ಹೋಗ್ಬಿಟ್ಟು ನಾನು ಆಚೆ ಬಂದ ತಕ್ಷಣ ನನಗೆ ಗಡಗಡ ಅಂತ ನಡ್ಗೋಕ್ಕೆ ಶುರು ಮಾಡಿದೆ. ನನಗೆ ಮಾತೇ ಬರ್ತಿಲ್ಲ, ಮಾತಾಡೋಕ್ಕೂ ನನಗೆ ಮಾತು ಬರ್ತಾಯಿಲ್ಲ. ಹಿಂಗೆ ಆಗ್ತಾಯಿದೆ, ಮಾತೇ ಬರ್ತಿಲ್ಲ ನನಗೆ. ಏನು ಆಶ್ಚರ್ಯ. ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ರು, ಏನಾಗೋಯ್ತು ನಿನಗೆ ಅಂತ. ಆ ಥರ ನಾನು ಕೈ ಇಟ್ಕೋತೀನಿ, ಹಿಂಗೆ ಆಗ್ತಾಯಿದೆ. ಏನು ಇಷ್ಟೊಂದು ಶಿವರ ಆಗ್ತಾಯಿದೆ. ಆಮೇಲೆ ಗುರುಗಳು ನನಗೆ ಚೇರ್ ಹಾಕಿ ಕೂರಿಸಿ ತಲೆ ಮೇಲೆ ಕೈ ಇಟ್ಟ ಮೇಲೆ 1-2 ನಿಮಿಷ ಆದಮೇಲೆ ನಾನು ಸಮಾಧಾನ ಆಯಿತು. ಗುರುಜಿ ಹೇಳಿದ್ರು, ನಿಮ್ಮಲ್ಲಿ ಏನೇನು ನೆಗೆಟಿವ್ ಎನರ್ಜಿ ಇತ್ತು, ಗರ್ಭಗುಡಿಗೆ ನೀವು ಹೋಗಿ ಬಂದ್ರಲ್ಲ ಎಲ್ಲ ಸರಿ ಹೋಯಿತು ಅಂತಂದ. ಅಂದರೆ ಅಷ್ಟು ರಿಲೀಫ್ ಆಗೋಯ್ತು ನನಗೆ. ಅಂದರೆ ಅಷ್ಟು ಖುಷಿ ಆಯಿತು. ಇದು ಸಾಧ್ಯ. ನಾನು ಈ ಕಾಲದಲ್ಲಿ ನಿಜ ಪವಾಡ ಇಲ್ಲದೆ ಯಾರೂ ಇಲ್ಲಿ ಬರಲ್ಲ, ದೇವರಿದ್ದಾನೆ, ಅದಕ್ಕೆ ಜನ ಬರ್ತಾರೆ. ಪಾಸಿಟಿವ್ ವೈಬ್ಸ್ ಇದೆಯಾ ಮೇಡಮ್ ಇಲ್ಲಿ? ಪಾಸಿಟಿವ್ ವೈಬ್ಸ್ ಇದೆಯಾ? ತುಂಬ ಇದೆ ಪಾಸಿಟಿವ್ ವೈಬ್ಸ್. ಅಂದರೆ ಜನ ಯಾರು ಬರ್ತಾರೆ ಅವ್ರ ಆಸೆಗಳೆಲ್ಲ ಇಲ್ಲೇ ಇರುತ್ತೆ. ಆಮೇಲೆ ನಮ್ಮ ಗುರುಜಿಗಳು ಏನು ಮಾತಾಡ್ತಾರಲ್ಲ ಅದೆಲ್ಲ ನಿಜ ಆಗುತ್ತೆ. ಅದು ಒಂದು ಅವ್ರಿಗೆ ಸಿಕ್ಕಿರೋ ಒಂದು ಆಶೀರ್ವಾದ ಇರ್ಬೋದು, ಅದು ಪವಾಡ ಇರ್ಬೋದು. ಅವ್ರು ಏನು ಹೇಳ್ತಾರೆ ಎಲ್ಲ ಮಾತುಗಳು ನಿಜ ಆಗುತ್ತೆ ಅನ್ನೋದನ್ನೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಹೆಂಗೆ ಅಂತ.